ನೋಡಿ ನಾನು ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ. ನಾವು ಶ್ರೀಪಾದರಾಜ ಮಠಕ್ಕೆ ಬಂದಿದ್ದೀವಿ, ಮುಳಬಾಗ್ಲು. ಗೈಸ್ ತುಂಬಾ ಬಿಸಿಲಿದೆ, ಇಲ್ಲಂತೂ ಸುಡ್ತಾ ಇದೆ ಕಾಲು. ಈಗ ನನ್ನ ಡ್ರಾಯಿಂಗ್ಸ್ ನೋಡಿ. ಸೊ ನೋಡಿ ನೋಡಿ ಹಣ್ಣು ತಂದಿದ್ದೀವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಕೋಳು ವ್ಲಾಗ್ಸ್. ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತು ಏನಾಗುತ್ತೆ ಅಂತ ನೋಡೋಣ. ಸೊ ನಾನು ಬೆಳಗ್ಗೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋದೆ. ಸೊ ನೀವು ನೋಡ್ಬೋದು ನಾನು ಸ್ವಿಮ್ಮಿಂಗ್ ಮಾಡೋದನ್ನು. ಸೊ ನಾವು ಈಗ ಮುಳಬಾಗಲಿಗೆ ಬಂದಿದ್ದೀವಿ, ಶ್ರೀಪಾದರಾಜರ ಮಠಕ್ಕೆ. ಹನುಮಂತ ದೇವರು, ಶ್ರೀ ಯೋಗ ನರಸಿಂಹ ದೇವರು. ಇವರು ಶ್ರೀಪಾದರಾಜರು. ಸೊ ದರ್ಶನ ಮಾಡಿಕೊಳ್ಳಿ. ಇದನ್ನ ವ್ಯಾಸ ಗುಹೆ ಅಂತ ಕರೀತಾರೆ, ಅಲ್ಲೇ ಬರುತ್ತೆ. ಇಲ್ಲಿ ವ್ಯಾಸರಾಜರು ತಪಸ್ಸಿಗೆ ಕೂತಿದ್ರು, ಅವಾಗ ಅವರ ಹತ್ರ ಹಾವು ಬಂದು ಸುತ್ಕೊಂಡಿತ್ತು. ಸೊ ಆ ಜಾಗ ಇದು. ಆಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ತುಂಬ ಬಿಸಿಲು, ಇಲ್ಲಂತರೂ ತುಂಬ ಬಿಸಿಲು ಗೈಸ್. ಯಪ್ಪ, ನಾವು ಓಡೋಗ್ತಾ ಇದ್ದೆ. ಊಟಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಕೋತಿಗಳಂತೂ ತುಂಬ ಇದೆ. ಏನಾದರೂ ತಿನ್ನೋದು ಸಿಕ್ಕಿದ್ರೆ ತಗೊಂಡ್ಬಿಡುತ್ತೆ. ಸೊ ಈಗ ಊಟ ಆಯಿತು. ಸೊ ಇಲ್ಲಿ ಪುಷ್ಕರಣಿನೂ ಇದೆ, ಶ್ರೀ ನರಸಿಂಹ ತೀರ್ಥ ಪುಷ್ಕರಣಿ ಅಂತ. ಸೊ ನಿಮಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ತುಂಬ ಕೋತಿಗಳಿದೆ. ಕೋತಿಗಳಂದರೆ ತುಂಬ ಭಯ. ಯಪ್ಪ ನೋಡಿ, ತುಂಬ ದೊಡ್ಡ ಪುಷ್ಕರಣಿ ಗೈಸ್ ಇದು. ನೋಡಿ, ಶ್ರೀ ನರಸಿಂಹ ತೀರ್ಥ ಪುಷ್ಕರಣಿ ಇದು. ಇದೆಲ್ಲ ಕೋತಿ ಪಕ್ಷಿಗಳದ್ದೇ ಜಾಸ್ತಿ ಗಲಾಟೆ. ನರಸಿಂಹ ನಾನು ಓಡ್ತಿಲ್ಲ, ನಿಧಾನಕ್ಕೆ ಹೋಗ್ತೀನಿ, ಯಾಕಂದರೆ ಇಲ್ಲೇ ಕೋತಿದೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲಿದ್ದಾರೆ. ಸೊ ಬನ್ನಿ ಅಣ್ಣ. ಸೊ ಈಗ ಊಟ ಆಯಿತು, ನಾವು ಮನೆಗೆ ಹೋಗ್ತಾ ಇದ್ವಿ ಬೆಂಗಳೂರಿಗೆ. ಸೊ ಬನ್ನಿ ಹೋಗೋಣ. ನನ್ನ ಕುಂಕುಮ ಸ್ಪ್ರೆಡ್ ಆಗಿದೆ ಗಾಯ್, ಸಾರಿ. ಫುಲ್ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಸೊ ನೋಡಿ, ನಾವು ಹಾಗೆ ದಾರಿಲಿ ಬರ್ತಾ ಜಾಂಬು ಹಣ್ಣುಗಳನ್ನು ತಗೊಂಡಿದ್ದೀವಿ. ತುಂಬ ಸ್ವೀಟಾಗಿದೆ, ಅದು ಸೀಡ್ಲೆಸ್ಸು. ಸಖತ್ತಾಗಿತ್ತು ಟೇಸ್ಟ್. ಆಮೇಲೆ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಸೊ ನಾವು ಹೊರಗಡೆ ಹೋಗ್ತಾ ಇದ್ವಿ ನಮ್ಮ ಹೊಸ ಮನೆ ನೋಡೋಕ್ಕೆ. ಹಾಗೆ ರಾಯರ ಮಠಕ್ಕೆ ಹೋಗಿದ್ವಿ, ನೀವು ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ರಾತ್ರಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಗಾಯ್ಸ್, ನನ್ನ ಡ್ರಾಯಿಂಗ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಬುಕ್ ಯಾವುದು ಸ್ಪಾನ್ಸರ್ಡ್ ಅಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ಇದು ನೋಡಿ, ಇದು ರಾಯರು. ಚೆನ್ನಾಗಿದೆ ಹೇಳಿ ಗೈಸ್, ಇದು ಆಯಿತು. ಸೊ ಈ ಬುಕ್ ನೋಡಿ, ಪಾಂಡುರಂಗ ವಿಠಲ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದೇನಕ್ಕಿಲ್ಲ. ಹಾಂ, ಇದು ನೋಡಿ ಲಕ್ಷ್ಮೀ ದೇವಿ ಅಂದರೆ ರಾಯರು ಇದು. ಸೊ ಈ ಬುಕ್ಕಲ್ಲಿ ಜಾಸ್ತಿ. ಸೊ ಕಮೆಂಟ್ ಮಾಡಿ ನಾನು ಡ್ರಾಯಿಂಗ್ಸಲ್ಲಿ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಸೊ ಹಂಗೆ ಎಲ್ಲ ಕಸಿನ್ಸ್ ಎಲ್ಲ ನೋಡ್ತಾ ಇದ್ರು. ಓಕೆ, ಸೊ ಇವಳು ನನ್ನ ನಾಳೆ ಅಕ್ಷಯ ತೃತೀಯ. ಸೊ ನಮ್ಮ ಮನೆಯಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ನಾಳೆ ದೇವ್ರ ಪೂಜೆ ಆಗುತ್ತೆ. ಸೊ ಅದಕ್ಕೆ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನೀಗ ಮಲ್ಕೋಬೇಕು. ಸೊ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಈಗ ಬೆಳಗ್ಗೆ ಆಗಿದೆ, ಅಕ್ಷಯ ತೃತೀಯ ಪೂಜೆ ನಡೀತಿದೆ ಮನೇಲಿ. ಸೊ ಬನ್ನಿ ತೋರಿಸ್ತೀನಿ. ಸೊ ನಮ್ಮ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಅಕ್ಷಯ ತೃತೀಯ ಅಲ್ವಾ, ಮನೇಲಿ ದೇವ್ರ ಪೂಜೆ ಮಾಡಬೇಕು, ಅದಕ್ಕೆ. ಸೊ ಇದೇ ನಮ್ಮ ದೇವರ ಮನೆ.
ನಮ್ಮ ಮನೆಯಲ್ಲಿ ರಾಯರಿಗೆ ಗಂಧಲೇಪನ ಮಾಡಿದ್ವಿ. ಆ್ಯಂಡ್ ನಾ ಫಂಕ್ಷನ್ಗೆ ಹೋಗ್ಬೇಕಿತ್ತು, ಸೊ ನಾನು ರೆಡಿ ಆಗಿದ್ದೆ ನೋಡಿ. ಆ್ಯಂಡ್ ಆಮೇಲೆ ರಾರ್ ಮಠಕ್ಕೆ ಹೋಗಿ ಬಂದ್ವಿ. ವ್ಲಾಗ್ ಇಷ್ಟೇ ಇತ್ತು ಗಾಯ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 2 ಡೇಸ್ ಆದಮೇಲೆ ವ್ಲಾಗ್ ಬಿಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.